ನಿಮ್ಮಮ್ಮನ ಕಷ್ಟ ಏನು ಅಂತ ನನಗೆ ಗೊತ್ತಮ್ಮ. ನಾಳೆ ನೀನು ಮದುವೆ ಆಗಿ ನಿನ್ನ ಗಂಡನ ಮನೆಗೆ ಹೊರಟೋಗ್ತೀಯ. ನಮ್ಮ ಮನೆ ನೀನು ಇಲ್ಲದೆ ಬಿಕೋ ಅನ್ಸುತ್ತೆ. ಅಲ್ಲಿ ನಿನ್ನ ನಗು ಇರೋದಿಲ್ಲ, ನಿನ್ನ ಕೇಕೆ ಇರೋದಿಲ್ಲ, ನಿನ್ನ ಜಗಳ ಇರೋದಿಲ್ಲ, ನಿನ್ನ ಕೋಪ ಇರೋದಿಲ್ಲ. ನಮ್ಮ ಮನೆ ದೇವ್ರಿಲ್ದೇ ಇರೋ ದೇವಸ್ಥಾನದ ಥರ ಮೌನವಾಗಿರುತ್ತೆ. ಅದಕ್ಕೆ ನಿಮ್ಮಮ್ಮ ತುಂಬಾ ಫೀಲ್ ಮಾಡ್ಕೊತಾ ಇದ್ದಾಳೆ ಅನ್ಸುತ್ತೆ. ಅಲ್ಲಪ್ಪ, ಅದೇ ವಿಷಯ ಆಗಿದ್ರೆ ಅಮ್ಮ ಯಾಕೆ ಆರತಿ ಅಕ್ಕ ಇಷ್ಟನಾ ಅಮ್ಮು ಅಕ್ಕ ಇಷ್ಟನಾ ಅಂತ ಕೇಳ್ಬೇಕಿತ್ತು. ನಾನು ಸುಮ್ಮನೆ ಇದ್ರೆ ಸರಿ ಇರಲ್ಲ. ಒಬ್ಬಳದ್ದು ಸೌಭಾಗ್ಯ, ಇನ್ನೊಬ್ಬಳದು ಪ್ರೀತಿ. ಪ್ರೀತಿಗಿಂತ ಸೌಭಾಗ್ಯನೇ ದೊಡ್ಡದು. ಹೋಗ್ಬರಿ, ನೀನ್ ಯಾಕೆ ಹಾಕಿ ಕೇಳ್ದೆ? ಅಮ್ಮಗೆ ಈ ಮದುವೆ ತಪ್ಪು ಹೋದ್ರೆ ಖಂಡಿತ ಇನ್ನೊಂದು ಮದುವೆ ಮಾಡಬಹುದು. ಆದ್ರೆ ಆರ್ತಿ ಭವಿಷ್ಯನೇ ಹಾಳಾಗಿ ಹೋಗುತ್ತಲ್ಲ. ಅವಳು ವಿಧವೆ ಆಗ್ಬಿಡ್ತಾಳೆ. ದೇವ್ರಿ, ಇದೆಂಥ ಪರಿಸ್ಥಿತಿ ಸೃಷ್ಟಿ ಮಾಡ್ಬಿಟ್ಯಪ್ಪ. ಒಬ್ಬಳ ತಾಳಿನ ಉಳಿಸೋಕೆ ಇನ್ನೊಬ್ಳಿಗೆ ದಕ್ಕಬೇಕಾಗಿರೋ ತಾಳಿನ ಕಿತ್ಕೊಳ್ಳೋ ಹಾಗೆ ಮಾಡ್ತಿದ್ಯಲ್ಲಪ್ಪ. ಬರೀ ಏನು ಯೋಚನೆ ಮಾಡ್ತಾ ಇದೆಯಾ? ಎಲ್ಲಿ ಕಳೆದೋಗಿದ್ಯಾ? ಅಮ್ಮ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ನನ್ನ ಜೊತೆಗೆ ಬಾಮ್ಮ. ಅಮ್ಮು, ನೀನು ಮತ್ತೆ ವೇದಾಂತು ಒಬ್ಬರನ್ನೊಬ್ಬರು ತುಂಬ ತುಂಬ ಇಷ್ಟಪಡ್ತೀರಾ ಅಂತ ನನಗೆ ಗೊತ್ತು. ನೀನು ಅವನನ್ನು ಮದುವೆ ಮಾಡಿಕೊಂಡ್ರೆ ತುಂಬ ಸುಖವಾಗಿರ್ತೀಯ ಅಂತಲೂ ನನಗೆ ಗೊತ್ತು. ಆದರೆ ಅಮ್ಮು, ಇಲ್ಲಿದ್ಯಾ? ಆಜ್ಯ ನೋಡಿದ್ರೆ ನೀನು ಅಲ್ಲಿ ಹುಡುಕ್ತಿದ್ದಾಳೆ. ಹೌದಾ, ಏನ್ ವಿಷಯ? ಅಯ್ಯೋ, ಹೆಂಗಸರು ವಿಚಾರ ನನಗೆ ಯಾಕಮ್ಮ? ಆಗಿಂದ ಅವಳು ಅಮ್ಮು ಇಲ್ಲಿ ಅಂತ ಹುಡುಕ್ತಿದ್ಲು. ನಾ ಅದನ್ನ ಕೇಳಿಸ್ಕೊಂಡಿನಷ್ಟೇ. ನನ್ನ ಹೆಂಡತಿ ಏನ್ ಹೇಳಿದ್ರು ನಾನು ವಾಪಸ್ ಪ್ರಶ್ನೆ ಮಾಡಲ್ಲ. ನೀನ್ ಯಾವ್ದಕ್ಕೂ ಒಂದ್ಸಲಿ ಅವಳಿಗೆ ದರ್ಶನ ಕೊಟ್ಬಿಡು. ಆಮೇಲೆ ನೀನ್ ಕಾಣಿಸ್ತಾ ಇರೋದಕ್ಕೆ ನನ್ನ ಮೇಲೆ ಸೇರಿ ಇಸ್ಕೊತಾಳೆ. ಒಳ್ಳೆ ಜೋಡಿ ನಿಮ್ದು. ಅಮ್ಮ, ಒಂದು 5 ನಿಮಿಷ ಬಂದಾಯ್ತಾ? ಚಿಕ್ಕಮ್ಮ, ಬೆಳಿಗ್ಗೆ ನಮ್ಮ ಗುರುಗಳು ಬಂದಾಗಿತ್ತು. ಯಾಕೆ ಬಂದಿದ್ರು? ಏನ್ ವಿಷಯ? ಸಾರ್ಥಕ, ಗುರುಗಳು ಅಂದ್ಯಾ? ಇಲ್ವಲ್ಲ. ಇಲ್ಲ ಚಿಕ್ಕಮ್ಮ, ಅವ್ರು ಬೆಳಿಗ್ಗೆ ಬಂದಿದ್ನ ನಾನೇ ನೋಡಿದ್ದೀನಿ. ನೀವು ಅವ್ರ ಜೊತೆ ಮಾತಾಡ್ತಿದ್ನು ನೋಡಿದ್ದೀನಿ. ನಾನು ನೀವೇ ಅವ್ರನ್ನ ಕರ್ಸಿದ್ರಿ ಅಂತ ಅಂದ್ಕೊಂಡೆ. ಓ, ಅದೇನೋ ಗುರುಗಳು ನಮ್ಮನ್ನೆಲ್ಲ ನೋಡ್ಕೊಂಡು ಹೋಗ್ಬೇಕು ಅಂತ ಅನ್ನಿಸ್ತಂತೆ, ಬಂದಿದ್ರು ಅಷ್ಟೇ ಕಣ. ಅಯ್ಯೋ, ನಾನು ಕರೆಸ್ಲಿಲ್ಲಪ್ಪ. ಚಿಕ್ಕಮ್ಮ, ಇವತ್ತು ಬೆಳಿಗ್ಗೆಯಿಂದ ನಿಮ್ಮನ್ನು ನೋಡ್ತೀನಿ. ನೀವು ಯಾವುದೋ ಟೆನ್ಷನಲ್ಲಿ ಇರೋ ಥರ ಇದೆ. ನಿಮ್ಮ ಮನಸ್ಸಲ್ಲಿ ಯಾವುದೋ ವಿಷಯ ತುಂಬ ಕಾಡ್ತಿದೆ ಅನ್ನಿಸ್ತಿದೆ. ಅದೇನೇ ಇದ್ರು ನನ್ನ ಹತ್ರ ಹೇಳ್ಕೊಳ್ಳಿ ಚಿಕ್ಕಮ್ಮ. ಈ ವಿಷಯನ ಸಾರ್ಥಕ್ ಹತ್ರ ಹೇಳ್ಕೊಂಡ್ರೆ ನೀವು ಮೂಢನಂಬಿಕೆಗಳನ್ನು ನಂಬೇಡಿ ಅಂತ ಹೇಳಿ ಈ ಮಾತನ್ನ ತಳ್ಳಿ ಹಾಕ್ಬಿಡ್ತಾನೆ. ಚಿಕ್ಕಮ್ಮ, ಇಲ್ಲ ಕಣೋ, ಆ ಥರ ಏನೂ ಇಲ್ಲ. ಈ ಮದುವೆ ಗಡಿಬಿಡಿ ಅಲ್ವಾ, ಅದು ಮುಗಿಯೋವರೆಗೂ ಸ್ವಲ್ಪ ಗೊಂದಲ ಇರುತ್ತೆ ಅಷ್ಟೆ. ಈ ರೆಡಿ ಮಿಕ್ಸ್ ನ ರೆಡಿ ಮಾಡೋದ್ರಲ್ಲಿ ಈ ಕಾಂತ ಎಷ್ಟು ಪರ್ಫೆಕ್ಟ್. ಇವರೆಲ್ಲ ಸುಮ್ಮನೆ ನನ್ನ ಖರಾಬು ಅಂತಾರೆ. ಅದ್ರ ಬದಲು
ರೆಡಿ ಮಿಕ್ಸ್ ಕಾಂತ ಅಂತ ಕರೆದ್ರೆ ಎಷ್ಟು ಸ್ವೀಟ್ ಆಗಿ ಕೇಳಿಸುತ್ತೆ ಕಿವಿಗೆ. ಪರ್ಫೆಕ್ಟ್ ಬ್ಲೆಂಡಿಂಗ್. ಇದು ಎರಡಕ್ಕಿಂತ ಇದು ಕಮ್ಮಿ ಇದೆಯಲ್ಲ. ಈ ಸಾರ್ಥಕ್ ಸರ್ ಯಾವಾಗ್ಲೂ ನಾನು ಲಾಸ್ಟ್ ಅಲ್ಲಿ ರಿಸರ್ವ್ಗೆ ಅಂತ ಇಟ್ಟಿರೋ ಬಾಟ್ಲಲ್ಲಿ ಕದ್ದು ಕುಡಿದು ಬಿಡ್ತಾರೆ. ಇದನ್ನ ಅವ್ರಿಗೆ ಕೊಟ್ಟು ಬಿಡೋಣ. ಏನ್ರಿ ಮಿಸ್ಟರ್ ಕಾಂತ, ಬಹಳ ಖುಷಿಯಾಗಿದ್ದೀರಾ? ಏನ್ ಸಮಾಚಾರ? ವಾಟ್ಸ್ ಆಲ್ ದಿಸ್ ಮ್ಯಾನ್? ಬಾಸ್, ಅದು ಸಾರ್ಥಕ್ ಸರ್ ಮತ್ತೆ ವಿಕ್ಕಿ ಬಾಸು ಬೆಳಗ್ಗೆಯಿಂದ ತುಂಬಾ ಕೆಲಸ ಮಾಡಿ ದಣದ್ ಬಿಟ್ಟಿದಾರಂತೆ. ಬಾಯಾರಿಕೆ ಆಗ್ತಾ ಇತ್ತು ಅಂದ್ರು, ಅದಕ್ಕೆ ಪಾನ್ಕ ತಗೊಂಡೋಗೋಣ ಅಂತ ಬಂದೆ. ಏ ಕಾಂತ, ಹುಲಿಗೆ ಮೊಲೆ ಯಾವುದು ಜಿಂಕೆ ಯಾವುದು ಅಂತ ಹೇಳ್ಕೊಡ್ತೀರಾ? ನಾನು ನಿಮ್ಮ ಬಾಸ್, ನೆನಪಿರ್ಲಿ. ನಮ್ಮ ಬಾಯ್ಸ್ನ ಈ ತರ ಹಾಳು ಮಾಡೋ ಎಷ್ಟು ಇನ್ಸಿಡೆಂಟ್ಸ್ಗಳನ್ನ ನಾನು ವಿಟ್ನೆಸ್ ಮಾಡಿಲ್ಲ. ನಿಮಗೇನು ಗೊತ್ತು, ಕುಡಿಯಂಗಿದ್ರೆ ಗೊತ್ತಾಗಿರೋದು ಯಾರನ್ನ ಯಾರು ಹಾಳು ಮಾಡ್ತಾವ್ರೆ ಅಂತ. ಬಾಸ್, ಇದು ನಿಜವಾಗ್ಲೂ ದೊಡ್ಡವ್ರು ಕುಡಿಯೋ ಪಾನ್ಕಾನೆ ಬಾಸ್. ಬೇಕಾದ್ರೆ ನೀವೇ ಕುಡಿದು ನೋಡಿ ಎಷ್ಟು ಸ್ವೀಟ್ ಆಗಿದೆ. ನೀವು ಈ ರೀತಿ ಹಲ್ಕಿರೋದ್ರಲ್ಲೇ ಗೊತ್ತಾಗ್ತದೆ ಇದೇನು ಅಂತ. ಬಟ್ ಬಿ ಕೇರ್, ಓವರ್ ಆಕ್ಟಿಂಗ್ ಏನೂ ಕಡಿಮೆ ಇಲ್ಲ. ಅಮ್ಮ ಅಜ್ಜಿ ಗೊತ್ತಾದ್ರೆ ಗೊತ್ತು ತಾನೆ, ಅಷ್ಟೇ ನಿಮ್ ಕತೆ. ಬಾಸ್, ಈ ಖರಾಬ್ ಕಾಂತನ್ ಕರಾಮತ್ ನಿಮ್ಗೇನ್ ಗೊತ್ತು? ಜ್ಯೂಸ್ ಜೊತೆ ಆಲ್ರೆಡಿ ನಮ್ ಸರ್ಕ್ ನಾ ಮಿಕ್ಸ್ ಮಾಡ್ಬಿಟ್ಟಿದೀನಿ. ಇದನ್ನ ರೆಡಿ ಮಿಕ್ಸ್ ಅಂತಾರೆ. ಹೆಂಗೆ ನಾವು ಈ ತರ ಮನೆ ಹಾಳು ಹಿಡಿಯ ನಿಮ್ಮ ತಲೆಯಲ್ಲಿ ಬಿಟ್ರೆ ಯಾರ ತಲೆಯಲ್ಲೂ ಹೊಳೆಯೋದಿಲ್ಲ. ಏನಾದ್ರು ಮಾಡ್ಕೊಂಡು ಹಾಳಾಗೋಗಿ, ಆದ್ರೆ ಕುಡಿದ್ಮೇಲೆ ಏನಾದ್ರು ಕಿರಿಕ್ ಮಾಡ್ಕೊಂಡ್ರೆ ಗೊತ್ತಲ್ಲ, 1 ವರ್ಷದ ಸ್ಯಾಲ್ರಿನ ಓಟ್ಗೆ ಕೊಟ್ಬಿಡ್ತೀನಿ. ನಾವು ಕುಡುಕ್ರಿರ್ಬೋದು, ಆದ್ರೆ ಕುಡಿದ ಮೇಲೆ ಕಿರಿಕ್ ಮಾಡುವಷ್ಟು ಕಾಮನ್ ಸೆನ್ಸ್ ಇಲ್ದಿರೋ ಕುಡುಕ್ರಲ್ಲ. ಏನಂದ್ರಿ? ಏನು ಇಲ್ಲ ಬಾಸ್, ಆ ತರ ಎಲ್ಲ ಏನೂ ಆಗಲ್ಲ ಅಂದೆ. ಬರೀ ಮೈನ್ ವಾಯ್ಸೇ ಹಾಕೊಳ್ತೀರಿ ನೀವು. ಏನೋ ಮುಂದಿನ ವರ್ಷ ನಿಮ್ಮೇನು ಜೊತೆ ಮದುವೆ ಮಾಡ್ಸೋಣ ಅಂತ ಅನ್ಕೊಂಡಿದ್ದೆ. ಪರವಾಗಿಲ್ಲ, ಬೇಡ ಬಿಡಿ. ಬಾಸ್ 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 ರೀ ಕಾಂತ, ಹೇಳಿ ನಮ್ಮ ಬಾಸ್ ಅವ್ರ ಮಾವ. ಯಾಕೋ ಸ್ವಲ್ಪ ಬಾಯಾರಿಕೆ ಆಗ್ತಾ ಇದೆ, ಸ್ವಲ್ಪ ನೀರು ತಂದು ಕೊಡ್ತೀರಾ? 5 ನಿಮಿಷ ತಂದು ಕೊಡ್ತೀನಿ. ಕಾಂತ, ಏನಿದು? ಇದ ಜ್ಯೂಸ್. ಹಾಗಿದ್ರೆ ಈ ಜ್ಯೂಸ್ ಒಂದು ಗ್ಲಾಸ್ ಕೊಡಿ ನನಗೆ. ನನಗೆ ಬಾಯಾರಿಕೆ ತಡೆಯೋದಕ್ಕಾಗ್ತಾ ಇಲ್ಲ. ವಾವ್, ಚೆನ್ನಾಗಿದೆ ರೀ ಇದು ಜ್ಯೂಸು. ನಮ್ಮ ಬಾಸ್ ಅವ್ರ ಮಾವ, ಇದು ಸ್ವಲ್ಪ ಸ್ಟ್ರಾಂಗ್ ಜ್ಯೂಸು, ಇದನ್ನ ಕುಡಿಬೇಡಿ, ನೀರು ತಗೊಂಡ್ಬಂದ್ಬಿಡ್ತೀನಿ. ಜ್ಯೂಸ್ ಅಲ್ಲಿ ಏನ್ರಿ ಸ್ಟ್ರಾಂಗು ವೀಕು ಅಂತ ಇರುತ್ತೆ? ಇದು ಇನ್ನೊಂದು ಲೋಟ ಕೊಡ್ರಿ. ಅಯ್ಯೋ, ಬಾಸ್ ಅವ್ರ ಮಾವ. ಶ್ರೀಕಾಂತ, ಏನ್ರಿ ಜ್ಯೂಸ್ ಇದು? ತುಂಬಾ ಚೆನ್ನಾಗಿದೆ, ಅದು ಸ್ವಲ್ಪ ಒಗ್ರೋಗ್ರಾಗಿದೆ. ಅಯ್ಯಯ್ಯೋ, ಈ ವಿಷಯ ರೌಡಿ ಬೇಬಿಗೆ ಏನಾದ್ರೂ ಗೊತ್ತಾದ್ರೆ ರೊಚ್ಚಿಗೆ ಹೇಳೋದು ಫಿಕ್ಸ್. ಇವ್ರಿಗೆ ಈಗ್ಲೇ ಕಿಕ್ ಹೊಡಿತಾ ಇದೆ. ಈ ಒಯ್ಯ ನಾಳೆ ಕನ್ಯಾದಾನ ಮಾಡ್ತಾನೋ ಇಲ್ಲ ನನ್ನೇ ದಾನ ಮಾಡ್ತಾನೋ ಯಾರು ಗೊತ್ತು. ಅಕಸ್ಮಾತ್ ನನ್ನ ಮಗಳನ್ನೇ ಕೊಡಲ್ಲ ಅಂತ ವಾಪಸ್ ಕರ್ಕೊಂಡು ಹೋಗ್ಬಿಟ್ರೆ ಏನಪ್ಪಾ ಮಾಡೋದು? ಮೇಡಮ್ ಜೊತೆ ಬಾಸು ಸೇರ್ಕೊಂಡು ನನ್ನ ಮರ್ಡ್ರ್ ಮಾಡೋದು ಗ್ಯಾರಂಟಿ. ನಾಳೆ ಬರೋರ್ಗೆ ಮದುವೆ ಊಟನೂ ಸಿಗುತ್ತೆ, ನನ್ನ ತಿಥಿದು ವಡೆ ಪಾಯಸನೂ ಸಿಗುತ್ತೆ. ಸಾರ್ಥಕ ಬರದೆ ಹೋಗಿದ್ರೆ ಅಮೂಲ್ಯನ್ಗೆ ಎಲ್ಲ ವಿಷಯ ಹೇಳ್ಬಿಡ್ತಾ ಇದ್ದೆ. ಯಾಕೆ ಆ ಟೈಮಲ್ಲೇ ಅವನು ಬಂದ? ಈಗೇನು ಮಾಡಬೇಕು ಅಂತಾನೆ ನನಗೆ ತೋಚ್ತಾ ಇಲ್ಲ. ನಾಳೆ ನೋಡಿದ್ರೆ ಮದುವೆ ನಿಲ್ಸು ಅಂತ ಬೇರೆ ಹೇಳಿದ್ದಾಳೆ. ಏನ್ ಮಾಡ್ಲಿ? ಹಾ, ಒಂದೇ ದಾರಿ ಇರೋದು. ಹೇಗಾದ್ರೂ ಮಾಡಿ ಅಮ್ಮು ಹತ್ರ ಮಾತಾಡಿ ಅವಳೇ ನನಗೆ ಮದುವೆ ಬೇಡ ಅನ್ನೋ ಥರ ಮಾಡಬೇಕು. ಬರೀ ಇವತ್ತು ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ?
ಯಾಕ್ರಿ? ನಾಳೆ ನಮ್ಮ ಮಗಳು ಅಮೂಲ್ಯನ ಮದುವೆ. ನನಗೆ ಈಗ ತಾನೇ ಅವಳನ್ನ ಸ್ಕೂಲ್ಗೆ ಎತ್ಕೊಂಡು ಹೋಗಿ ಬಿಟ್ಟು ಬಂದಿದ್ದು ನೆನಪು. ಆದರೆ ಇಷ್ಟು ಬೇಗ ಅವಳು ಮದುವೆ ಮಾಡ್ಕೊಳ್ಳೋ ಹುಡುಗನ್ನ ಕಾಲು ತೊಳೆದು ಇವಳನ್ನ ದಾರೆ ಹೊಡ್ಕೊಡ್ತಾ ಇದ್ದೀವಿ ಅಂದರೆ ನನಗೆ ಆಶ್ಚರ್ಯ ಆಗ್ತಾ ಇದೆ ಪರಿ. ನಮ್ಮ ಮಗಳು ಎಷ್ಟು ಬೇಗ ದೊಡ್ಡವಳಾಗ್ಬಿಟ್ಲು ಅಲ್ವಾ ಪರಿ. ನನಗೆ ಈಗಲೂ ಅವಳನ್ನ ಕಿಂಡರ್ ಗಾರ್ಡನ್ಗೆ ಸೇರಿಸಿದ್ದು, ಪ್ರೈಮರಿ ಸ್ಕೂಲ್ಗೆ ಕರ್ಕೊಂಡು ಹೋಗಿದ್ದು ಎಲ್ಲ ಹಾಗೆ ನೆನಪಿದೆ. ನನಗಂತೂ ಈಗಲೂ ಅವಳು ಅಪ್ಪ ಪಾನಿಪುರಿ ಕೊಡಿಸು ಅಂತ ಸೈಕಲ್ ಮೇಲೆ ಕೂತ್ಕೊಂಡು ಬರ್ತಾ ಇದ್ದಿದ್ದು ನೆನಪಾಗುತ್ತೆ. ಅವಳು ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಹೋಗ್ತಾ ಇದ್ದಾಳೆ ಅಂತ ಒಂದ್ ಕಡೆ ಖುಷಿ ಆದ್ರೆ ಇನ್ನೊಂದ್ ಕಡೆ ಬೇಜಾರಾಗುತ್ತೆ. ಈ ಕಾಲ ಅನ್ನೋದು ಎಷ್ಟು ಬೇಗ ಸರಿದೋಗುತ್ತಲ್ವ ಪ್ರಿ. ಈ ದೀಪ ಹಚ್ಚೋಕೆ ಹಾರಿಸೋಕೆ ಸ್ವಿಚ್ ಇರುತ್ತಲ್ಲ, ಹಾಗೆ ನಮ್ಮ ಬದುಕಲ್ಲೂ ಒಂದು ಸ್ವಿಚ್ ಇರಬೇಕಾಗಿತ್ತು. ಆಗ ನಮಗೆ ಓಡಬೇಕು ಅಂತ ಅನ್ನಿಸ್ದಾಗ ಪಟ್ ಅಂತ ಸ್ವಿಚ್ ಹಾಕ್ಬಿಡೋದು, ಬೇಡ ಅನ್ನಿಸ್ದಾಗ ಪಟ್ ಅಂತ ಸ್ವಿಚ್ ಆಫ್ ಮಾಡ್ಬಿಡೋದು. ಬರೀ ನಾನು ಬೆಳಗ್ಗೆಯಿಂದ ಗಮನಿಸ್ತಾ ಇದ್ದೀನಿ, ನೀನು ಯಾಕೋ ಮುಖ ಸಪ್ಪೆ ಮಾಡ್ಕೊಂಡು ಬೇಜಾರಲ್ಲಿದ್ಯಾ? ಯಾಕೆ? ಇಲ್ಲ ರೀ, ನಮ್ಮ ಅಮ್ಮ ಮದುವೆ ಮಾಡಿಕೊಂಡು ಆ ಮನೆಗೆ ಹೋದ್ಮೇಲೆ ಅವಳಲ್ಲಿ ಹೇಗಿರ್ತಾಳೋ, ಅವಳನ್ನ ಅವರು ಹೇಗೆ ನೋಡ್ಕೋತಾರೋ, ಇದೆಲ್ಲ ಯೋಚನೆ ಮಾಡಿ ಸ್ವಲ್ಪ ಚಿಂತೆ ಆಗಿದೆ ಅಷ್ಟೆ. ಓ, ನೀನಿನ್ನೂ ಆ ಸುವಾಸಿನಿ ಬಗ್ಗೆ ಯೋಚನೆ ಮಾಡ್ತಾ ಇದ್ಯಾ? ಅವ್ರು ನಮಗೆ ಅವತ್ತು ಅವಮಾನ ಮಾಡಿದ್ರು, ನಮ್ಮನ್ನ ಕೆಟ್ಟದಾಗ ನಡೆಸ್ಕೊಂಡ್ರು. ಈಗ ಅವರು ನಮ್ಮ ಮಗಳನ್ನ ಹೇಗೆ ನೋಡ್ಕೋತಾರೆ ಅನ್ನೋ ಟೆನ್ಷನ್ನಲ್ಲಿದ್ಯಾ? ನಿನ್ನ ಮನಸ್ಸು ಹಾಳು ಮಾಡ್ಕೋಬೇಡ, ನಾನು ಅವ್ರ ಹತ್ರ ಮಾತಾಡ್ತೀನಿ. ಅಯ್ಯೋ ರೀ ನಿಂತ್ಕೊಳ್ರಿ. ಅಯ್ಯೋ ಹೋಗೇ ಬಿಟ್ರಲ್ಲ. ಪರಿ ಹೇಳಿದ ವಿಷಯ ನನಗೆ ಹೊಳಿಲೇ ಇಲ್ವಲ್ಲ. ನಾವೇನೋ ನಮ್ಮ ಅಮ್ಮವನ್ನ ಶ್ರೀಮಂತರು ಮನೆಗೆ ಮದುವೆ ಮಾಡಿಕೊಡ್ತಾ ಇದ್ದೀವಿ, ಆದರೆ ಸುಹಾಸಿನಿಗೆ ಈ ಸಂಬಂಧ ಇಷ್ಟ ಇಲ್ಲದೆ ಇದ್ರೂ ಇರ್ಬೋದು. ನಾಳೆ ದಿನ ಮದುವೆ ಆದ್ಮೇಲೆ ಅಮ್ಮಗೆ ಕಷ್ಟ ಆದರೂ ಆಗ್ಬಹುದು. ಇಲ್ಲ, ಅವ್ರ ಮನೆಯಲ್ಲಿ ನಮ್ಮಮ್ಮ ಏನು ಕಷ್ಟಪಡಬಾರ್ದು, ಅವಳು ಸುಖವಾಗಿರ್ಬೇಕು. ಇದಕ್ಕೆ ನಾನು ಏನಾದರೂ ಮಾಡಲೇಬೇಕು. ಸುಹಾಸಿನಿ ಅವರೇ, ನೀವ್ಯಾಕೆ ಇಲ್ಲಿ ಬಂದಿದ್ದೀರಾ? ಬರೋ ಅವಶ್ಯಕತೆ ಇತ್ತು, ಅನಿವಾರ್ಯ ಅನ್ನಿಸ್ತು, ಅದಕ್ಕೆ ಬಂದೆ. ನಿಮಗೆ ನಮ್ಮ ಮೇಲೆ ಬೇಜಾರು ಇದ್ರೂ ಇರ್ಬೋದು. ಇದ್ರೂ ಇರ್ಬೋದು ಅಲ್ಲ, ಖಂಡಿತ ಇದೆ, ತುಂಬಾನೇ ಇದೆ. ಆ ಅನುಮಾನದಲ್ಲೇ ಬಂದೆ ಸುಹಾಸಿನಿ ಅವರೇ. ಅಮ್ಮು ನನಗೆ ಮುದ್ದಿನ ಮಗಳು. ನನ್ನ ಪ್ರೀತಿನೆಲ್ಲ ಅವಳಿಗೆ ಧಾರೆ ಎರೆದ್ಬಿಟ್ಟಿದ್ದೀನಿ. ಜೊತೆಗೆ ನನ್ನ ಕೈಲಾದಷ್ಟು ಸಂಸ್ಕಾರನೂ ಕಲಿಸಿದ್ದೀನಿ. ಅವಳಿಗೆ ನಿಮ್ಮ ಮನೇಲಿ ಹೊಂದ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗಬಹುದು. ನಮ್ಮ ಮೇಲಿನ ಬೇಜಾರನ್ನ ಮನಸ್ಸಲ್ಲಿಟ್ಕೊಂಡು ದಯವಿಟ್ಟು ಅವಳಿಗೆ ಬೈಯೋದಕ್ಕೆ ಹೋಗ್ಬೇಡಿ. ನಮ್ಮ ಅಮ್ಮಗೆ ಸ್ವಲ್ಪ ಮುಂಗೋಪ ಜಾಸ್ತಿ, ಅದಕ್ಕೆ ಅವಳಿಗೆ ನಿಮ್ಮದ್ರು ಯಾವುದೇ ಕಾರಣಕ್ಕೂ ಉಲ್ಟಾ ಮಾತಾಡಬಾರ್ದು ಅಂತ ಹೇಳಿ ಕಳಿಸ್ತೀನಿ. ಅಮ್ಮ,
ಯಾಕೆ ಇಷ್ಟೊತ್ತಲ್ಲಿ ಇಲ್ಲಿ ನಿಂತಿದ್ದೀರಾ? ಏನಾದರೂ ಪ್ರಾಬ್ಲಮ್? ಇವನ ಹತ್ರ ಎಲ್ಲ ಹೇಳ್ಕೊಂಡ್ಬಿಡ್ಲಾ? ಅಮ್ಮ, ಏನು ಯೋಚನೆ ಮಾಡ್ತಿದ್ದೀರಾ? ಏನಾದರೂ ಸಮಸ್ಯೆನಾ? ನನ್ನ ಮಗಳೇ ಸಮಸ್ಯೆ ಅಂತ ಹೇಗೆ ಹೇಳಪ್ಪ? ಅಮ್ಮ, ಹೆಣ್ಣೆತ್ತವ್ರ ಸಂಕಟ ಏನು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ನಾವು ನಮ್ಮ ಆದ್ಯ ಮದುವೆ ಮಾಡಿ ಸಾರ್ಥಕ್ ಜೊತೆ ಕಳಿಸ್ಕೊಡುವಾಗ ಬಹಳಷ್ಟು ಸಂಕಟ ಅನುಭವಿಸಿದ್ವಿ. ಅಮೂಲ್ಯ ಮನೆಗೆ ಬಂದ್ಮೇಲೆ ಹೇಗಿರ್ತಾಳೆ, ಅಡ್ಜಸ್ಟ್ ಮಾಡ್ಕೊಳ್ತಾಳೆ ಇವ ಅನ್ನೋದು ತಾನೇ ನಿಮ್ ಟೆನ್ಷನ್. ಅದ್ರ ಬಗ್ಗೆ ನೀವೇನು ತಲೆ ಕೆಡ್ಸ್ಕೊಬೇಡಿ ಅಮ್ಮ. ಅಮೂಲ್ಯನಿಗೆ ಹೊಸ ಜಾಗಕ್ಕೆ ಬಂದಿದ್ದೀನಿ ಅಂತ ಯಾವತ್ತೂ ಅನ್ನಿಸ್ಬಾರ್ದು. ನಾವೆಲ್ಲರೂ ಹಾಗೆ ಅವಳ ನೋಡ್ಕೋತೀವಿ. ಅಮ್ಮ, ನಾನು ಅಮೂಲ್ಯನ ನಿಮ್ಗಿನ್ನ ಜಾಸ್ತಿ ಪ್ರೀತಿ ಕೊಟ್ಟು ನೋಡ್ಕೊಳ್ತೀನಿ. ಇದು ನಾನು ನಿಮಗೆ ಕೊಡ್ತಿರೋ ಭಾಷೆ. ನಾವು ಹೆಣ್ಣು ಹತ್ತೋರು ಸುಹಾಸಿನಿ ಅವರೇ, ನೀವು ಹೆಣ್ಣೆತ್ತಿದ್ದೀರಾ. ನೀವು ನಿಮ್ಮ ಹೆಣ್ಮಗಳನ್ನ ಧಾರೆ ಎರೆದು ಕೊಟ್ಟಿದ್ದೀರಾ. ನಿಮಗೂ ಎಲ್ಲ ಅರ್ಥ ಆಗುತ್ತೆ. ಮಗಳು ಮದುವೆ ಮಾಡೋದು ಸಂಭ್ರಮನೇ ನಿಜ. ಆದರೆ ಆ ಮಗಳನ್ನ ಇನ್ನೊಂದು ಮನೆಗೆ ಕಳಿಸ್ಕೊಡೋದಿದೆಯಲ್ಲ, ಅದು ತುಂಬ ಹಿಂಸೆ ಆಗುತ್ತೆ ಸುಹಾಸಿನಿ ಅವರೇ. ನನಗೆ 4 ಜನ ಹೆಣ್ಮಕ್ಳು. ಒಂದು ಸಲ 4 ಜನ ಹೆಣ್ಮಕ್ಳೇ ಹುಟ್ಬಿಟ್ರಲ್ಲ ಅಂತ ತುಂಬ ಬೇಜಾರಾಯಿತು. ನನಗೆ ಗಂಡು ಮಕ್ಕಳು ಇಲ್ಲ ಅಂತ ಆಗಿದ್ದ ಬೇಜಾರಲ್ಲ ಅದು. ಈ 4 ಜನ ಹೆಣ್ಮಕ್ಳನ್ನ ಇನ್ನೊಂದು ಮನೆಗೆ ಕಳಿಸ್ಕೊಡ್ಬೇಕಲ್ಲ ಅಂತ ಆಗಿದ್ದ ಬೇಜಾರದು. ಅವುಗಳೆಲ್ಲ ನನ್ನ ಜೀವ ಸುಹಾಸಿನಿ ಅವರೇ. ಆ ನನ್ನ ಜೀವಗಳನ್ನು ಇನ್ನೊಂದು ಮನೆ ಬೆಳಗೋದಕ್ಕೆ ಕಳಿಸ್ಕೊಡ್ಲೇಬೇಕು. ನನ್ನ ಹಿರಿ ಮಗಳನ್ನ ನೀವು ಹೇಗೆ ನಿಮ್ಮ ಮನೆ ಮಗಳಾಗಿಸ್ಕೊಂಡಿದ್ದೀರೋ ಹಾಗೆ ನಮ್ಮ ಅಮ್ಮನೂ ನಿಮ್ಮ ಮನೆ ಮಗಳಾಗಿಸ್ಕೊಳ್ಳಿ ಸುಹಾಸಿನಿ ಅವರೇ. ಇಡಿಯಟ್, ಕುಡ್ಕೊಂಡು ಬಂದಿದ್ದೀರಾ? ಗಪ್ಪು ವಾಸನೆ ಹೊಡಿತಾ ಇದೆ. ಹೋಗಿ ಆ ಕಡೆ. ಇದು ನಮ್ಮ ವಿಕ್ರಾಂತು ಮತ್ತೆ ಅಮೂಲ್ಯ ಬೆಸ್ಟ್ ಫ್ರೆಂಡ್ಸ್ ತರ. ಇನ್ನು ತಾಯಿ ಜಾಗ ತುಂಬೋದಿಕ್ಕೆ ಆರ್ತಿ, ಆದ್ಯ ಎಲ್ಲರೂ ಇರ್ತಾರೆ. ಏನ್ ಅಪ್ಪ ಮತ್ತೆ ಅಜ್ಜಿಗೆ ಅಮೂಲ್ಯ ಅಂದ್ರೆ ಬಹಳ ಇಷ್ಟ. ನೀವೇನು ತಲೆ ಕೆಡ್ಸ್ಕೊಬಿಡಿ ಅಮ್ಮ. ಅಮೂಲ್ಯನ ನಮ್ಮ ಮನೆಯಲ್ಲಿ ಬಹಳಷ್ಟು ಗೌರವ ಹಾಗೂ ಪ್ರೀತಿ ಕೊಟ್ಟು ನೋಡ್ಕೊಳ್ತೀವಿ. ಅದು ಹಾಗಲ್ಲಪ್ಪ ವೇದಾಂತ್. ಓ, ಮದುವೆ ಆದ್ಮೇಲೆ ಮನೆಗೆ ಬಂದು ಹೋಗೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ಅಮ್ಮ, ನೀವು ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಳ್ಬೇಡಿ. ನಿಮಗೆ ಯಾವಾಗ ಅಮೂಲ್ಯ ನೋಡ್ಬೇಕು ಅಂತ ಅನ್ಸುತ್ತೆ, ದಯವಿಟ್ಟು ಮನೆಗೆ ಬನ್ನಿ. ಅಂಡ್ ನಮ್ಮ ಮನೆಯಿಂದ ನಿಮ್ಮ ಮನೆ ಬಹಳ ದೂರ ಕೂಡ ಇಲ್ಲ. ನೀವು ನನಗೊಂದು ಫೋನ್ ಮಾಡಿ ಸಾಕು, ಅಮೂಲ್ಯ ನೋಡ್ಬೇಕು ಅನ್ನಿಸ್ತಿದೆ ಅಂತ. ನಾನೇ ಮನೆಗೆ ಗಾಡಿನ ಕಳಿಸ್ಕೊಡ್ತೀನಿ. ನೀನು ನಮ್ಮ ಅಮ್ಮಗಿಂತ ಜಾಸ್ತಿ ಕನ್ಸು ಕಟ್ಕೊಂಡಿದ್ಯಾ ಅಂತ ನನಗೆ ಗೊತ್ತಪ್ಪ. ಈಗ ಇಷ್ಟೆಲ್ಲ ಕೇಳಿಸ್ಕೊಂಡು ನಿನ್ನ ಹತ್ರ ಈ ಮದುವೆ ಬೇಡ ಅಂತ ಯಾವ ಬಾಯಲ್ಲಿ ಹೇಳಲಿ? ಅಮ್ಮ, ಇನ್ನು ಏನು ಯೋಚನೆ ಮಾಡ್ತಿದ್ದೀರಾ? ನಾನು ಇಷ್ಟೆಲ್ಲ ಹೇಳಿದ್ದು ಬರೀ ಮಾತಿಗಲ್ಲ, ಕೊಟ್ಟಿರೋ ಮಾತನ್ನ ನಾನು ಯಾವತ್ತೂ ತಪ್ಪೋದಿಲ್ಲ. ನೋಡಿ, ಬೆಳಗ್ಗೆನೆ ಮದುವೆ ಇದೆ. ಬೆಳಗ್ಗೆ ಮದುವೆ ಇಟ್ಕೊಂಡು ನೀವು ರಾತ್ರಿ ಹೊತ್ತು ಇಷ್ಟೊಂದು ನಿದ್ದೆ ಕೆಟ್ಟರೆ ನೀವು ಬೆಳಗ್ಗೆ ಆಕ್ಟಿವ್ ಆಗಿ ಕಾಣಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಹೋಗಿ ರೆಸ್ಟ್ ಮಾಡಿ. ಅಂತ ಕೆಲಸ ಮಾಡ್ತಿದ್ದೀರಾ ಮಾವ? ನೀವು ನಮ್ಮ ಅಮ್ಮನ ಕಾಲಕ್ಕೆ ಬೀಳೋದ? ಅಮ್ಮ, ನಿಮ್ಮಿಂದ ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಮಾವ, ಆರ್ತಿನ ನಾವು ಎಷ್ಟು ಚೆನ್ನಾಗಿ ನೋಡ್ಕೊಳ್ತಿದೀವೋ ಅಮೂಲ್ಯನ ಅದಕ್ಕಿಂತ ಹೆಚ್ಚಾಗಿ ನೋಡ್ಕೊಳ್ತೀವಿ. ಕಾಂತ, ಕಾಂತ, ಮಾವನ್ ಕರ್ಕೊಂಡೋಗ್ರಿ. ಸರ್ ಬನ್ನಿ. ಹುಷಾರು. ಥ್ಯಾಂಕ್ಸ್ ಅಮ್ಮ. ಈ ಮಿಡಲ್ ಕ್ಲಾಸ್ ಅವ್ರ ಯೋಗ್ಯತೆನೇ ಇಷ್ಟ. ಏನಂದ್ರಿ? ನಾನೇನು ಹೇಳಿಲ್ಲ ವಿಕ್ರಾಂತ್. ನಾನು ಕೇಳಿಸ್ಕೊಂಡೆ. ದಯವಿಟ್ಟು ಸ್ವಲ್ಪ ಸುಮ್ಮನೆ ಇರ್ತೀರಾ?
ಏನ್ ನನ್ನ ಹತ್ರ ಇಷ್ಟು ರೂಢಾಗಿ ಮಾತಾಡ್ತಿದ್ಯಾ? ನಿಮ್ ನಿಜವಾದ ಮುಖ ನನಗೆ ಗೊತ್ತಾಗಿದೆ. ಸದ್ಯದಲ್ಲೇ ಫುಲ್ ಸ್ಟಾಪ್ ಇಡ್ತೀನಿ. ವಿಕ್ರಾಂತ್,